ಪೂಜನ್ ಟೆನ್ಷನ್ ಅಲ್ಲಿ ಮೇಲ್ ಚೆಕ್ ಮಾಡದೆ ಮರ್ತೋಗ್ಬಿಡ್ತೀನಿ. We are happy to inform you that we have agreed to start a new venture with you. Eh? What? And we need to meet you to start further process. ಈ ಕಡೆ ತಂಗಿ ಆ ಕಡೆ ಅಕ್ಕ ಇಬ್ರು ಸೇರ್ಕೊಂಡು ನನ್ನ ಪ್ರಾಣ ತಿಂತಿದ್ದಾರೆ. ನನಗಿರೋ ಕೋಪಕ್ಕೆ ಇಬ್ರು ಕೊಂದು ಬಿಡ್ಲಾ ಅಂತ ಅನ್ನಿಸ್ತಿದೆ. ಇಷ್ಟು ದಿನ ನನ್ನ ಲೈಫಲ್ಲಿ ಪ್ರಶ್ನೆ ಮಾಡೋರೇ ಇರಲಿಲ್ಲ. ಇವಾಗ ಈ ಭಾಗ್ಯ ಬಂದು ನನ್ನ ನೆಮ್ಮದಿ ಹಾಳು ಮಾಡ್ತಿದ್ದಾಳೆ. ಅಲ್ಲ, ಮನೆ ಅಡುಗೆ ಮಾಡ್ಕೊಂಡಿರೋದು ಬಿಟ್ಟು ಇವಳಿಗೆ ಯಾಕೆ ಬೇಕೋ ಆಫೀಸು ಸಾಬ್ರಿ. ಈ ಭಾಗ್ಯ ಆದಿಬ್ರೋಗೆ ಏನು ಮೋಡಿ ಮಾಡಿದಾಳೋ ಗೊತ್ತಿಲ್ಲ. ಅವಳು ಹೇಳಿದ್ದೆಲ್ಲ ಕೇಳ್ತಾನೆ. ನಾವೇನಾದ್ರೂ ಕೇಳಿದ್ರೆ ಕೆಲಸ ಬ್ಯುಸಿ ಆಗಲ್ಲ ಅಂತ ಹೇಳ್ತಾನೆ. ಈಗ ಭಾಗ್ಯ ಕೇಳಿದ ತಕ್ಷಣ ಟ್ರಿಪ್ ಕರ್ಕೊಂಡು ಹೋಗ್ತಿದ್ದಾನೆ. ಇರಿಟೇಟ್ ಆಗ್ತಿದೆ ನಂಗೆ. ಇನ್ನೀ ಪೂಜಾ ಅವ್ರುಗಳ ಹನಿಮೂನ್ ಹೋಗೋದನ್ನ ತಡೆಯೋದಕ್ಕೆ ಏನೇನೋ ಮಾಡಿದೆ. ಆದ್ರೂ ಕೊನೆಗೆ ಆ ಪೂಜಾ ಪ್ಲಾನ್ ಮಾಡೇ ಬಿಟ್ಲು. ಅದು ನನ್ನ ಕೈಯಲ್ಲೇ ಬುಕ್ ಮಾಡಿಸ್ಕೊಂಡ್ಲು. ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿತಿದೆ ನಂಗೆ. ಅದರಲ್ಲಿ ಈ ಡ್ಯಾಡ್ ಬೇರೆ. ನನ್ನ ಎನಿಮಿ ಪೂಜಾನ ಹೋಗೇ ಬಾರ ಅಂತ ಕರಿಬಾರ್ದಂತೆ, ಅದ್ಕೆ ಅಂತ ಕರಿಬೇಕಂತೆ. ಮೈ ಫುಟ್. ಅವಳು ನನ್ನ ಏಜೆ, ಅವಳಿಗೆ ಇಷ್ಟೊಂದೆಲ್ಲ ಮರ್ಯಾದೆ ಬೇಕಾ? ಫಸ್ಟ್ ಆಫ್ ಆಲ್ ನಾನು ಅವಳನ್ನ ನಮ್ಮ ಮನೆ ಸೊಸೆ ಅಂತಾನೆ ಒಪ್ಕೊಂಡಿಲ್ಲ. ಅದಕ್ಕೆ ಹೇಗಾಗ್ತಾಳೆ? ಇಷ್ಟ ಇಲ್ಲದೆ ಇದ್ರು ಡ್ಯಾಡ್ ಬಲವಂತಕ್ಕೋಸ್ಕರ ಅವಳನ್ನ ಅದಕ್ಕೆ ಅಂತ ಕರೀಲೇಬೇಕು. ಛೇ, ಏನ್ ಲೈಫು ನಂದು. ಒಂಚೂರು ಫ್ರೀಡಮ್ ಇಲ್ಲ. ನೆಮ್ಮದಿಯಾಗಿದ್ದೆ. ಅಷ್ಟರಲ್ಲಿ ಈ ಅಕ್ಕ ತಂಗಿದಿರೋ ನನ್ನ ಲೈಫಲ್ಲಿ ರಾಹು ಕೇತು ಥರ ಬಂದ್ಬಿಟ್ರು. ದೇ ಸ್ಪಾಯ್ಲ್ಡ್ ಎವ್ರಿಥಿಂಗ್. ಅದಕ್ಕೆ ಅವಳ ತಲೆ. ಪೂಜಾ, ತುಂಬಾ ದಿನ ನೀನ್ ನನ್ನ ಬಾಯಲ್ಲಿ ಅದಕ್ಕೆ ಅಂತ ಕರೆಸ್ಕೊಳಲ್ಲ. ಆದಷ್ಟು ಬೇಗ ನನಗೆ ಗೇಟ್ ಪಾಸ್ ಕೊಡ್ತೀನಿ ಕಣೆ. ಈ ಕನಿಕಾ ಅಷ್ಟು ಈಸಿಯಾಗಿ ಯಾನು ಒಳಗಡೆ ಬಿಟ್ಕೊಳಲ್ಲ. ಅದರಲ್ಲೂ ನೀನು ಇಷ್ಟು ಈಸಿಯಾಗಿ ನುಸ್ಲಿ ಬಂದಿರೋ ಹುಳ ನಿನ್ನ ಇರಕ್ ಬಿಡಲ್ಲ ಕಣೆ. ಹೊಸ್ಕಾಗ್ತೀನಿ. ಡಾಕ್ಟರ್, ಪೂಜಾ ಹೇಗಿದ್ದಾಳೆ? ಎಲ್ಲ ಓಕೆ ಅಲ್ವಾ? ಈಗಲೇ ಏನು ಹೇಳೋದಕ್ಕಾಗಲ್ಲ. 24 ಗಂಟೆ ಅಬ್ಸರ್ವೇಷನ್ ಅಲ್ಲಿ ಇಡ್ಬೇಕಾಗತ್ತೆ. ಬ್ಲಡ್ ತುಂಬಾ ಲಾಸ್ ಆಗಿರೋದ್ರಿಂದ ಈಗಲೇ ಏನು ಹೇಳೋ ತರ ಇಲ್ಲ. ಅಂದ್ರೆ ಚಿಕ್ಕಿ ಹುಷಾರಾಗಲ್ಲ ಅಂತ ಹೇಳ್ತಿದಾರಮ್ಮ ಡಾಕ್ಟರು. ನಮ್ ಚಿಕ್ಕಿ ಹುಷಾರಾಗ್ಬೇಕು, ನಮ್ ಚಿಕ್ಕಿ ಹುಷಾರಾಗ್ಬೇಕು. ಅವ್ರು ಏನು ಹೇಳಕ್ ಆಗಲ್ಲ ಅಂತಿದಾರಲ್ಲಮ್ಮ. ಚಿಕ್ಕಿನ ಬೇಗ ಹುಷಾರ್ ಮಾಡಕ್ ಹೇಳಮ್ಮ, ಪ್ಲೀಸ್ ಅಮ್ಮ. ತನ್ಮಯ್, ನಿನ್ ಪ್ರಕಾರ ನಿನ್ ಚಿಕ್ಕಮ್ಮ ಸ್ಟ್ರಾಂಗಾ ವೀಕಾ? ಇಲ್ಲ ನನ್ ಚಿಕ್ಕಿ ತುಂಬಾ ಸ್ಟ್ರಾಂಗು, ಎಲ್ಲದನ್ನು ಫೇಸ್ ಮಾಡ್ತಾಳೆ ಅಲ್ವಾ? ಹಾಗಿದ್ಮೇಲೆ ನೀನ್ ಯಾಕೆ ಬೇಜಾರ್ ಮಾಡ್ಕೊಂಡಿದ್ಯಾ? ನೋಡು, ಹಾಗಿದ್ಮೇಲೆ ನಿನ್ ಚಿಕ್ಕಮ್ಮನ್ಗೆ ಏನೂ ಆಗಲ್ಲ. ಮೊದ್ಲಿನ ತರಾನೇ ಬಂದು ನಿನ್ ಜೊತೆ ಫೈಟ್ ಮಾಡ್ತಾರೆ, ಸರಿನಾ? ಪಕ್ಕನಾ ಅಂಕಲ್? ಪಕ್ಕ ತನ್ಮಯ್. ಸರಿ, ಆಲ್ರೆಡಿ ಲೇಟ್ ಆಗಿದೆ, ನೀವೆಲ್ಲರೂ ಹೊರಡಿ. ಸದ್ಯಕ್ಕೆ ಪೂಜೆನ ನೋಡೋಕ್ಕಾಗಲ್ಲ. ಡಾಕ್ಟರ್ ಹತ್ರ ವಿಸಿಟಿಂಗ್ ಟೈಮ್ ಕೇಳಿಕೊಂಡು ನಾನೇ ಎಲ್ರಿಗೂ ತಿಳಿಸ್ತೀನಿ. ಇಲ್ಲೇ ಇದ್ದರೆ ಬೇಜಾರು ಮಾಡಿಕೊಂಡು ಇಡೀ ದಿನ ಇಲ್ಲೇ ಹಾಳಾಗುತ್ತೆ. ನೀವೆಲ್ಲರೂ ಹೊರಡಿ, ನಾನು ಕಿಶನ್ ಇರ್ತೀವಿ. ಅಯ್ಯೋ ಇಲ್ಲ ದೇವ್ರೆ, ನಮ್ಮ ಪೂಜೆ ನೋಡ್ದೆ ತಾವೆಲ್ಲ ಹೇಗೆ ಇಲ್ಲಿಂದ ಹೊರಡೋದು? ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೀವು ಯಾರೂ ಇರೋದು ಬೇಡ,
ನಾನಿರ್ತೀನಿ, ನೀವೆಲ್ಲ ಹೊರಡಿ. ಅಲ್ಲ ಕಿಶನ್, ಪೂಜಾ ನೀವು ತಲೆ ಕೆಡ್ಸ್ಕೋಬೇಡಿ, ನೀವು ಹೊರಡಿ. ಅಣ್ಣ ನೀನು ಅಷ್ಟೇ, ಅಪ್ಪ ಅತ್ತೆ ಕನಿಕನ್ ಕರ್ಕೊಂಡು ಹೊರಡು. ಅಲ್ಲ ಕಿಶನ್, ನೀನು ನಾನು ಹ್ಯಾಂಡಲ್ ಮಾಡ್ತೀನಿ, ನೀನು ಹೊರಡು. ಅಲ್ಲ ಕಣೋ, ನೀನು ಭಾಗ್ಯ, ಇವತ್ತೇನು ಮಾತಾಡೋದು ಬೇಡ, ನಾಳೆ ಬರೋಣಂತೆ. ಬಾ. ನಾಳೆ ಬನ್ನಿ, ಹೊಡಿ. ಈ ಕಿಶನ್ ಎಷ್ಟು ಹೇಳಿದ್ರು ನನ್ನ ಮಾತೆ ಕೇಳಲಿಲ್ಲ. ಆಫೀಸ್ಗೆ ಹೋಗು ಅಂತ ಕಳಿಸ್ಬಿಟ್ಟ. ನನ್ನ ದೇಹ ಮಾತ್ರ ಇಲ್ಲಿದೆ, ಮನಸ್ಸೆಲ್ಲ ಸುತ್ತಾನೆ ಸುತ್ತುತ್ತಿದೆ. ಅಲ್ಲ, ಅವಳಲ್ಲಿ ICUಲಿರುವಾಗ ನಾನಿಲ್ಲಿ ಕೆಲಸ ಆದ್ರೂ ಹೇಗ್ ಮಾಡ್ಲಿ? ಸಾರಿ ಕಣೆ ಪೂಜಾ, ನಾನು ಯಾರ ಮಾತು ಕೇಳಬಾರ್ದಿತ್ತು, ನಾನು ಅಲ್ಲೇ ಇರಬೇಕಿತ್ತು. ಅತ್ತೆ ಹೇಳಿ ಅತ್ತೆ. ಭಾಗ್ಯ, ಆಫೀಸ್ ಸೇರ್ದಿಯಮ್ಮ? ಹಾ ಅತ್ತೆ. ನಂಗೆ ಗೊತ್ತು ಭಾಗ್ಯ, ಇವತ್ತು ನಿನಗೆ ಆಫೀಸ್ಗೆ ಹೋಗಕ್ಕೆ ಒಂದಿಷ್ಟು ಆಸಕ್ತಿ ಇರ್ಲಿಲ್ಲ ಅಂತ. ಪೂಜಾ ಪಾಪ ಈ ಸ್ಥಿತಿಲಿ ಇದ್ದಾಳಲ್ಲ, ನಿನಗೆ ಆಫೀಸ್ಗೆ ಹೋಗಕ್ಕೆ ಮನ್ಸಿರ್ಲಿಲ್ಲ, ಅದು ನನಗೆ ಚೆನ್ನಾಗಿ ಗೊತ್ತಿದೆ. ಹೌದತ್ತೆ, ನನ್ಗಿನೇ ಕೆಲ್ಸದ ಕಡೆ ಗಮನ ಕೊಡಕ್ಕೆ ಆಗ್ತಿಲ್ಲ. ನೋಡು ಭಾಗ್ಯ, ನೀನ್ ಆಸ್ಪತ್ರೆಯಲ್ಲಿ ಇದ್ದಿದ್ರು ನಿಮ್ಗೇನು ಮಾಡಕ್ ಆಗ್ತಿರ್ಲಿಲ್ಲ. ಇನ್ನು ಆಸ್ಪತ್ರೆಯಲ್ಲಿ ಇದ್ರೆ ಬೇಡದಿರೋ ಯೋಚನೆ ಎಲ್ಲ ಬರ್ತಿತ್ತು, ಮನಸ್ಸು ಎಲ್ಲೆಲ್ಲೋ ಹೋಗ್ತಿತ್ತು. ಅದಕ್ಕೆ ನಿನ್ನ ಆಫೀಸ್ಗೆ ಹೋಗು ಅಂತ ಒತ್ತಾಯ ಮಾಡಿದ್ದೆ. ಆಫೀಸಲ್ಲಿ ಮಕ್ಕಳ ಜೊತೆ ಸ್ವಲ್ಪ ಹೊತ್ತಿದ್ರೆ ನಿನಗೂ ಸ್ವಲ್ಪ ಸಮಾಧಾನ ಇರುತ್ತಮ್ಮ. ಪೂಜನ್ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ, ಅವಳು ಖಂಡಿತ ಆರಾಮಾಗ್ತಾಳೆ. ಸರಿ ಅತ್ತೆ. ಆಯ್ತಾ, ಹುಷಾರು. ವಾವ್, ವಾಟ್ ಅ ಸರ್ಪ್ರೈಸ್! ಈ ಭಾಗ್ಯ ಆಫೀಸಿಗೆ ಬಂತಾಳ. ಭಾಗ್ಯಂಗೆ ಯಾರ ಮೇಲೂ ಎಮೋಷನ್ಸ್ ಇಲ್ಲ ಅಂತ ತಂದೆ ಹೇಗ್ ಪ್ರೂವ್ ಮಾಡೋದು ಅಂತ ಗೊತ್ತಾಡ್ತಾ ಇದ್ದೆ. ಈಗ ನೀನೇ ದಾರಿ ಮಾಡ್ಕೊಟ್ಟಿದ್ಯಾ ಭಾಗ್ಯ. ಈಗ ನೋಡು, ನೀನು ಆಫೀಸಿಗೆ ಬಂದಿರೋದನ್ನ ಇಟ್ಕೊಂಡು ನಿನ್ನ ಮತ್ತೆ ತಂದೆ ಮಧ್ಯೆ ಇರೋ ಗ್ಯಾಪ್ನ ಇನ್ನೂ ಜಾಸ್ತಿ ಮಾಡ್ತೀನಿ. ಈ ಜನ್ಮದಲ್ಲಿ ತಂದೆ ನಿನ್ ಕಡೆ ತಿರುಗಿ ನೋಡ್ಬಾರ್ದು, ಹಾಗೆ ಮಾಡ್ತೀನಿ. ಮೇ ಐ ಕಮ್ ಇನ್ ಭಾಗ್ಯ? ಹಾ ಶ್ರೇಷ್ಠ, ಬಾ. ಗುಡ್ ಮಾರ್ನಿಂಗ್ ಭಾಗ್ಯ. ಏನು ಆಲ್ರೆಡಿ ಆಫೀಸಿಗೆ ಬಂದ್ಬಿಟ್ಟಿದ್ಯಾ? ಇವತ್ತಿನ ಕೆಲಸ ಏನಿದೆ ಅಂತ ಹೇಳಿದ್ರೆ ನಾನು ಮಾಡಿ ಮುಗಿಸ್ತೀನಿ. ಹಾ ಶ್ರೇಷ್ಠ, ಆಚಾರ್ಯನ್ ಕಂಪನಿದು ಇನ್ವೆಂಟ್ರಿ ಎಲ್ಲ ಒಂದ್ಸಲ ಚೆಕ್ ಮಾಡಿ ನೋಡು. ಓಕೆ ಭಾಗ್ಯ. ಶ್ರೇಷ್ಠ ಶ್ರೇಷ್ಠ, ಲಕ್ಕು ಹೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ಅನ್ನೋ ಹಾಗೈತಲ್ಲೇ. ಈಗಿದೆ ನೋಡು ಭಾಗ್ಯ ನಿಮ್ಗೆ. ಹಾಯ್ ತನ್ವಿ ಪುಟ್ಟ. ಹಾ ಆಂಟಿ ಹೇಳಿ, ಏನ್ ಮಾಡ್ತಿದ್ಯಾ ಪುಟ್ಟ? ಏನಿಲ್ಲ ಆಂಟಿ, ಕಾಲೇಜಿಗೆ ಹೋಗೋಣ ಅಂತ ಹೊರಟಿದ್ದೆ. ಏನಿವತ್ತು ವಿಡಿಯೋ ಕಾಲ್ ಮಾಡಿದಿರಾ? ನಿಮ್ಗೊಂದು ಸ್ಯಾಡ್ ನ್ಯೂಸ್ ಹೇಳ್ಬೇಕಿತ್ತು. ಸ್ಯಾಡ್ ನ್ಯೂಸಾ? ಏನ್ ಆಂಟಿ? ಅದನ್ನ ನಾನು ಹೇಳೋದಕ್ಕಿಂತ ನಿನ್ ಕಣ್ಣಾರೆ ನೋಡಿದ್ರೆ ಚೆನ್ನಾಗಿರುತ್ತೆ. ಆಂಟಿ, ವಾಟ್ ಯು ಮೀನ್? ನಾನು ಹೇಳ್ದೆ ತಾನೇ ತನ್ವಿ ಪುಟ್ಟ, ನಿಮ್ಮಮ್ಮ ಭಾಗ್ಯಂಗೆ ಯಾರ ಮೇಲೂ ಎಮೋಷನ್ಸ್ ಇಲ್ಲ,
ಅವ್ರಿಗೆ ಕೆಲಸನೇ ಇಂಪಾರ್ಟೆಂಟ್ ಅಂತ. ನಿಮ್ಮಮ್ಮ ಪೂಜೆ ಜೊತೆ ಹಾಸ್ಪಿಟಲ್ ಇಲ್ಲ, ನಿನ್ ಕಣ್ಣಾರೆ ನೋಡು ಎಲ್ವಂದ್ ಕೂತಿದ್ದಾಳೆ ಅಂತ. ಪೂಜನ್ ಟೆನ್ಷನಲ್ಲಿ ಮೇಲ್ ಚೆಕ್ ಮಾಡದೆ ಮರ್ತೋಗ್ಬಿಡ್ತೀನಿ. We are happy to inform you that we have agreed to start a new venture with you. Eh? What? And we need to meet you to start further process. US ಕಂಪ್ನಿಯಿಂದ ನಮ್ಮ ಪ್ರಾಜೆಕ್ಟ್ಗೆ ಅಪ್ರೂವಲ್ ಸಿಕ್ಕಿದೆ. ನಮ್ಮ ಕಂಪ್ನಿಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರೆಕಗ್ನಿಷನ್ ಸಿಕ್ಕಿರೋದು ಒಳ್ಳೆ ವಿಷಯನೇ. ಬಟ್ ಇದೇ ಟೈಮಲ್ಲಿ ಮನೆ ಮಗಳು ICU ಅಲ್ಲಿ ಮಲಗಿದ್ದಾಳೆ. ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ. ಇಂಥ ಸಿಚುವೇಶನಲ್ಲಿ ನಾನು US ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ಸಾಧ್ಯ ಆಗಿದ್ದು ನಾನು ಒಬ್ಬನಿಂದ ಅಲ್ಲ, ಸ್ಟಾಫ್ ಎಲ್ಲ ಶ್ರಮ ಪಟ್ಟಿದ್ದಾರೆ. ನನಗಂತೂ ಈಗಿರೋ ಪರಿಸ್ಥಿತಿಯಲ್ಲಿ ಖುಷಿ ಪಡೋಕ್ಕಾಗ್ತಿಲ್ಲ. ಅಟ್ಲೀಸ್ಟ್ ಅವರಾದ್ರೂ ಖುಷಿ ಪಡಲಿ. ಈಗಲೇ ಎಲ್ರಿಗೂ ವಿಷಯ ತಿಳಿಸ್ತೀನಿ. ಹಾಯ್ ಎವ್ರಿಬಡಿ, ವಿ ಹ್ಯಾವ್ ಗುಡ್ ನ್ಯೂಸ್. ನಮ್ಮ ಕಂಪನಿಗೆ ಒಂದು US ಕಂಪನಿಯಿಂದ ರೆಕಗ್ನಿಷನ್ ಸಿಕ್ಕಿದೆ. ಇಷ್ಟರಲ್ಲೇ ಒಂದು ಹೊಸ ವೆಂಚರ್ನ ಅವ್ರ ಜೊತೆ ಶುರು ಮಾಡ್ತಾ ಇದ್ದೀವಿ. ಇದೆಲ್ಲ ಆಗಿದ್ದು ನಿಮ್ಮೆಲ್ಲರಿಂದ. ಸೊ ಐ ಥ್ಯಾಂಕ್ ಯು ಆಲ್. ಸರ್, ನಾವು ಇದನ್ನ ಸೆಲೆಬ್ರೇಟ್ ಮಾಡ್ತಾ ಇಲ್ವಾ? ಡೆಫಿನೆಟ್ಲಿ. ಇಷ್ಟರಲ್ಲೇ ಎಲ್ರಿಗೂ ಒಂದು ಪಾರ್ಟಿ ಅರೇಂಜ್ ಮಾಡ್ತೀನಿ. ಬಟ್ ನಾಟ್ ನೌ, ಬಿಕಾಸ್ ಸ್ವಲ್ಪ ಬ್ಯುಸಿ ಇದ್ದೀನಿ. ಇಟ್ಸ್ ಓಕೆ ಸರ್. ಹಾಂ, ಪ್ಲೀಸ್ ಕ್ಯಾರಿ. ಅವರಂತೂ ಇಮಿಡಿಯೇಟ್ ಆಗಿ ಮೀಟ್ ಮಾಡೋಣ ಅಂತ ಮೇಲ್ ಕಳಿಸಿದ್ದಾರೆ. ನಾನು ಹೋಗೋ ಪರಿಸ್ಥಿತಿಲಿಲ್ಲ. ಯಾರನ್ನ ಕಳಿಸೋದು? ಇದನ್ನ ಇನ್ನೂ ನಮ್ಮ ಕಂಪ್ನಿ ಮೆಂಬರ್ಸ್ಗೂ ಹೇಳಿಲ್ಲ, ಭಾಗ್ಯಂದ್ರೂ ಹೇಳಿಲ್ಲ. ಎಲ್ರಿಗೂ ಹೇಳಬೇಕಾಗಿರೋದು ನನ್ನ ಕರ್ತವ್ಯ. ಮೊದಲು ಎಲ್ರಿಗೂ ತಿಳಿಸ್ಬೇಕು.